ಸೂರ್ಯದೇವರು ಧರ್ಮದ ಸಂಕೇತವಾಗಿದೆ ಮತ್ತು ಧರ್ಮವು ಸ್ವತಃ ಸತ್ಯವಾಗಿದೆ. ಸೂರ್ಯ ಭಗವಾನರ ಮಹತ್ವವನ್ನು ಈ ಕಥೆಯಲ್ಲಿ ಕೇಳೋಣ ಬನ್ನಿ. ಭಗವಾನ್ ಸೂರ್ಯನು ಮಾನವನ ಕಣ್ಣಿಗೆ ಕಾಣುವ ಏಕೈಕ ದೇವರು. ಇದನ್ನು ಪ್ರತ್ಯಕ್ಷ ದೈವ ಎಂದೂ ಸಹ ಕರೆಯಲಾಗುತ್ತದೆ. ಬೆಂಕಿಯ ಚೆಂಡಿನಂತೆ ಕಾಣುವ ಸೂರ್ಯದೇವರನ್ನು ಹಿಂದೂ ಪುರಾಣಗಳ ಪ್ರಕಾರ ರವಿ, ಭಾಸ್ಕರ, ಮಿತ್ರ, ಸೂರ್ಯ, ಭಾನು, ಪುಷ, ಹಿರಣ್ಯಗ್ರಹ, ಮರೀಚಿನ್, ಆದಿತ್ಯ, ಸಾವಿತ್ರ ಮತ್ತು ಅರ್ಕ ಎಂದು 12 ಇತರ ಹೆಸರುಗಳಿಂದ ಕರೆಯಲಾಗುತ್ತದೆ. 7 ಕುದುರೆಗಳು ಎಳೆಯುವ ರಥದ ಮೇಲೆ ಭಗವಾನ್ ಸೂರ್ಯನನ್ನು ಚಿತ್ರಿಸಲಾಗಿದೆ ಮತ್ತು ಭಗವಾನ್ ಅರುಣ ಅವನ ಸಾರಥಿ. ರಥದ ಚಕ್ರಗಳನ್ನು ಧರ್ಮಚಕ್ರ ಎಂದು ಕರೆಯಲಾಗುತ್ತದೆ. ಧರ್ಮದ ಅಧಿಪತಿ ಯಮನು ಸೂರ್ಯ ಭಗವಾನನ ಮಗ. ಭಗವಾನ್ ಯಮ ಮತ್ತು ಪಾಂಡವ ಪುತ್ರ ಯುಧಿಷ್ಠಿರನ ನಡುವಿನ ಪ್ರಸಿದ್ಧ ಮಹಾಕಾವ್ಯ ಮಹಾಭಾರತದ ಯಕ್ಷ ಪ್ರಶ್ನೆ. ಅಲ್ಲಿ ಭಗವಾನ್ ಸೂರ್ಯನ ಮಹತ್ವವನ್ನು ಚರ್ಚಿಸಲಾಗಿದೆ. ಯಕ್ಷ ವೇಷ ಧರಿಸಿದ ಯಮನು ಯುಧಿಷ್ಠಿರನನ್ನು ಪ್ರಶ್ನಿಸುತ್ತಾನೆ. ಧರ್ಮ ಬುದ್ಧಿಜೀವಿ ಯುಧಿಷ್ಠಿರನ ಮೂರ್ತರೂಪವಾಗಿರುವ ಧರ್ಮಪುತ್ರ. ಕುಂತಿದೇವಿಯ ಎಲ್ಲ ಪುತ್ರರು ಭಗವಾನ್ ಯಮನ ಪ್ರಶ್ನೆಗಳಿಗೆ ಮನವರಿಕೆಯಾಗುವಂತೆ ಉತ್ತರಿಸುತ್ತಾರೆ. ಈ ಸಂಭಾಷಣೆ ವನ ಪರ್ವದಲ್ಲಿ ನಡೆಯುತ್ತದೆ, ಅಂದರೆ ಅವರ ಅರಣ್ಯ ವನವಾಸದ ಸಮಯದಲ್ಲಿ ನಡೆಯುವ ಕಥೆಯ ಭಾಗ. ಯಕ್ಷನು ಯುಧಿಷ್ಠಿರನನ್ನು ಪ್ರಶ್ನಿಸುತ್ತಾನೆ, ಯಾರು ಸೂರ್ಯನನ್ನು ಉದಯಿಸುತ್ತಾನೆ? ಸರ್ವವ್ಯಾಪಿಯಾದ ಬ್ರಹ್ಮನು ಯುಧಿಷ್ಠನಿಗೆ ಉತ್ತರಿಸುತ್ತಾನೆ, ಹೀಗಾಗಿ ಸೂರ್ಯದೇವರ ಪ್ರಾಮುಖ್ಯತೆಯನ್ನು ನಮಗೆ ದೃಢಪಡಿಸುತ್ತದೆ. ಸೂರ್ಯದೇವನ ಜೊತೆಗಿರುವವರು ಯಾರು ಎಂದು ಯಕ್ಷನನ್ನು ವಿಚಾರಿಸಿದ. ಎಲ್ಲ ದೇವತೆಗಳು ಮತ್ತು ಸೂರ್ಯದೇವರೊಂದಿಗೆ ಇರುತ್ತಾರೆ ಎಂದು ಧರ್ಮಪುತ್ರ ಹೇಳಿದರು. ಸೂರ್ಯಮುಳ್ಳುಗಳು ಕಾರಣ ಯಾರು? ಪ್ರಾರಂಭವಾಗುವ ಯಾವುದಾದರೂ ಕೊನೆಗೊಳ್ಳಲೇಬೇಕು. ಅದು ಹಿಂತಿರುಗುತ್ತದೆ. ಅದು ಧರ್ಮ ಅಥವಾ ಕರ್ಮದ ನಿಯಮವಾಗಿದೆ. ಆದ್ದರಿಂದ ಧರ್ಮವು ನಿಜವಾಗಿ ಅಸ್ತಮಿಸಲು ಸೂರ್ಯನನ್ನು ಅಸ್ತಮಿಸುತ್ತದೆ ಎಂದು ಯುಧಿಷ್ಠರು ಹೇಳಿದರು. ಮತ್ತು ಅಂತಿಮವಾಗಿ ಸೂರ್ಯನನ್ನು ಯಾವುದರಲ್ಲಿ ಸ್ಥಾಪಿಸಲಾಗಿದೆ? ಆತ್ಮವಿಶ್ವಾಸದಿಂದ ಯುಧಿಷ್ಠರು ಉತ್ತರಿಸುತ್ತಾರೆ, ಸೂರ್ಯದೇವರು ಧರ್ಮದ ಸಂಕೇತವಾಗಿದೆ ಮತ್ತು ಧರ್ಮವು ಸ್ವತಃ ಸತ್ಯವಾಗಿದೆ. ಸೂರ್ಯದೇವನು ಸತ್ಯವನ್ನು ಹೊರತುಪಡಿಸಿ ಬೇರಾವುದನ್ನೂ ಸ್ಥಾಪಿಸುವುದಿಲ್ಲ. ಸತ್ಯಂ ಒಂದೇ. ಸೂರ್ಯನ ಆಡಳಿತ ಗ್ರಹಗಳ ಸಮೂಹವಿದೆ, ಆದರೆ ಇನ್ನೂ ಅನೇಕ ಚಂದ್ರಗಳಿವೆ, ಏಕೆಂದರೆ ಅವನು ಸತ್ಯ ಮತ್ತು ತನ್ನಷ್ಟಕ್ಕೆ ತಾನೇ ನಿಲ್ಲಬಲ್ಲನು. ರಥದ ಚಕ್ರದ ಪ್ರಾಮುಖ್ಯತೆ. ಹಿಂತಿರುಗಿ ಚಕ್ರದ ಒಂದು ಪೂರ್ಣ ತಿರುಗುವಿಕೆಗೆ ಸಮಯದ ಅವಧಿಯು 1 ವರ್ಷಕ್ಕೆ ಅನುಗುಣವಾಗಿರುತ್ತದೆ ಎಂದು ನಂಬಲಾಗಿದೆ ಮತ್ತು ಇದನ್ನು ಸಮಯ ಘಟಕದ ವ್ಯಾಖ್ಯಾನವಾದ ಸಂವತ್ಸರ ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತದ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರವು ಸೂರ್ಯ ಭಗವಾನರ ಧರ್ಮಚಕ್ರವಾದ ಬೌದ್ಧ ಧರ್ಮದ್ದಾಗಿದೆ. ಚಕ್ರವು ಕರ್ಮದ ಸಂಕೇತವಾಗಿದೆ. ಇದು ಚಕ್ರದ ಪ್ರಕ್ರಿಯೆಯಲ್ಲಿ ಸಂಭವಿಸುವ ಜನ್ಮ ಮತ್ತು ಪುನರ್ಜನ್ಮದ ಬಗ್ಗೆ ನೆನಪಿಸುತ್ತದೆ. ಜಗದ್ಗುರು ಆದಿಶಂಕರಾಚಾರ್ಯರು ತಮ್ಮ ಅದ್ವೈತ ತತ್ವಶಾಸ್ತ್ರದಲ್ಲಿ ಈ ಜೀವನ ಮಾದರಿಯನ್ನು ಸಂಸಾರ ಎಂದು ವ್ಯಕ್ತಪಡಿಸಿದ್ದಾರೆ. ರಥದ 7 ಕುದುರೆಗಳು ಕಾಮನಬಿಲ್ಲಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ಭಗವಾನ್ ಅರುಣನ ಅನ್ನು ಸೂರ್ಯೋದಯಕ್ಕೆ ಮುನ್ನ ಬೆಳಕಿನ ಆರಂಭಿಕ ಕಿರಣಗಳೆಂದು ಪರಿಗಣಿಸಲಾಗುತ್ತದೆ. ಈ ಶುಭ ಮುಹೂರ್ತವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗಿರುತ್ತದೆ. ದಿನನಿತ್ಯದ ಜೀವನಕ್ಕೆ ಸೂರ್ಯದೇವರ ಪ್ರಾಮುಖ್ಯತೆಯನ್ನು ತಿಳಿಸುವ ಬ್ರಹ್ಮ ಮುಹೂರ್ತ ಯೋಗವನ್ನು ಅಭ್ಯಾಸ ಮಾಡಲು ಉತ್ತಮ ಸಮಯವಾಗಿದೆ. ಖ್ಯಾತ ಯೋಗ ಪ್ರತಿಭೆ ಶ್ರೀ ತ್ರಿಮಲೈ ಕೃಷ್ಣಮಾಚಾರ್ಯರು ಬ್ರಹ್ಮ ಮುಹೂರ್ತದಲ್ಲಿ ಉಲ್ಲೇಖಿಸಿದ್ದಾರೆ, ದೇವರ ಬಗ್ಗೆ ಯೋಚಿಸಿ, ದೇವರಲ್ಲದಿದ್ದರೆ ಸೂರ್ಯನ ಬಗ್ಗೆ ಯೋಚಿಸಿ, ಸೂರ್ಯನಲ್ಲದಿದ್ದರೆ ಪೋಷಕರ ಬಗ್ಗೆ ಯೋಚಿಸಿ. ಅಗಸ್ತ್ಯ ಮಹಾಮುನಿಯಿಂದ ಪಠಿಸಲ್ಪಟ್ಟ ಆದಿತ್ಯ ಹೃದಯ ಭಗವಾನ್ ಸೂರ್ಯನ ಮೇಲಿನ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿದೆ. ಇದನ್ನು ಒಂದು ರೀತಿಯ ಕವಚ ಅಥವಾ ರಕ್ಷಾ ಕವಚ ಎಂದು ಸಹ ಪರಿಗಣಿಸಲಾಗುತ್ತದೆ. ಇದು ಲಂಕಾದ ಯುದ್ಧಭೂಮಿಯಲ್ಲಿ ಪಠಿಸಲ್ಪಟ್ಟ ಸ್ತೋತ್ರವಾಗಿದೆ. ಅಲ್ಲಿ ಸೀತಾದೇವಿಯನ್ನು ರಕ್ಷಿಸಲು ರಾಮನು ರಾಜ ರಾವಣನೊಂದಿಗೆ ಯುದ್ಧ ಮಾಡಿದನು. ಮುಕ್ತಾಯಕ್ಕೆ ಭಗವದ್ಗೀತೆಯ ಕೆಲವು ಶ್ಲೋಕಗಳು. ಅಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಇಮಂ ವಿವಸ್ವತೆ ಯೋಗ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನಮನವೇ ಪ್ರಾಹಮನರ್ ಇಕ್ಷಾಪವೇ ಬ್ರವೀತ್. ಮೇಲಿನ ನಿಲುವುಗಳಲ್ಲಿ ಶ್ರೀಕೃಷ್ಣನು ಸೂರ್ಯದೇವರನ್ನು ವಿವಸ್ವಾನ್ ಎಂದು ಉಲ್ಲೇಖಿಸುತ್ತಾನೆ.
ಅವನೇ ಯೋಗ ವಿಜ್ಞಾನವನ್ನು ನೀಡಿದನು ಮತ್ತು ನಂತರ ಗಣನನ್ನು ಮನುವಿಗೆ ವರ್ಗಾಯಿಸಲಾಯಿತು. ಮನುಷ್ಯ ಕುಲದಲ್ಲಿ ಅಗ್ರಗಣ್ಯನಾದ ಮಾನವ ಜಾತಿ ಮತ್ತು ನಂತರ ಮನು ಇಕ್ಷ್ವಾಕುವಿಗೆ ಯೋಗ ಜ್ಞಾನವನ್ನು ವರ್ಗಾಯಿಸಲು ಹೋದನು. ಸೂರ್ಯಕುಲದಲ್ಲಿ ಒಬ್ಬ ರಾಜ, ಭಗವಾನ್ ಶ್ರೀರಾಮನ ವಂಶಸ್ಥರು. ಶ್ರೀಕೃಷ್ಣನು ಮನುಷ್ಯರಿಗೆ ವರ್ಗಾಯಿಸಬೇಕಾದ ಜ್ಞಾನವನ್ನು ವರ್ಗಾಯಿಸಲು ಸೂರ್ಯದೇವರನ್ನು ಆರಿಸಿಕೊಂಡರೆ, ನಮ್ಮ ದೈನಂದಿನ ಜೀವನದಲ್ಲಿ ಸೂರ್ಯ ಭಗವಾನರ ಪ್ರಾಮುಖ್ಯತೆಯನ್ನು ಪರಿಗಣಿಸಬೇಕು ಮತ್ತು ಭಗವಾನ್ ಸೂರ್ಯನಿಗೆ ಗೌರವವನ್ನು ನೀಡಬೇಕು. ಇಂದಿನಿಂದ ನಮ್ಮ ಗುರುಗಳು ಮತ್ತು ಮಹರ್ಷಿಗಳು ಉಲ್ಲೇಖಿಸಿರುವ ಬೆಂಕಿಯ ಚೆಂಡು ನಮ್ಮನ್ನು ದಿಟ್ಟಿಸುವುದಕ್ಕಿಂತ ಹೆಚ್ಚಿನ ಶಕ್ತಿ, ಅಂಶಗಳು ಮತ್ತು ಗುಣಲಕ್ಷಣಗಳೊಂದಿಗೆ ಸೂರ್ಯ ಭಗವಾನನನ್ನು ನೋಡೋಣ. ಭಗವಾನ್ ಸೂರ್ಯ ಶ್ರೇಷ್ಠತೆಯಲ್ಲಿ ಶ್ರೇಷ್ಠ ಮತ್ತು ಯಾವಾಗಲೂ ನಮ್ಮ ಹೃದಯಕ್ಕೆ ಹತ್ತಿರವಾಗಿದೆ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು.